ನಮಸ್ತೆ ಎಲ್ರಿಗೂ. ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನೋಡಿ ಗೊತ್ತಾಗಿರ್ಬೋದು ನಿಮಗೆ ಮುಂಚೆನೇ. ಇದು ನನ್ನ ಮಂಗಳವಾರದ ವ್ಲಾಗ್. ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ 2 ದಿನ ಕಂಟಿನ್ಯೂ ಬರೀ ಊರಿಗೆ ಹೋಗೋದಾಯಿತು. ಮಂಗಳವಾರ ಬೆಳಗ್ಗೆ 3 ಗಂಟೆಗೆ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡಿಕೊಂಡು ಮತ್ತು ಸ್ನಾನ ಗೀನೆಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಮಗಳು ಸ್ವಾಮಿ ಹೊಂಟಿಯ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಮ್ಮ. ಇಲ್ಲಿ ನೋಡ್ರಿ ಎಷ್ಟು ಕತ್ಲಾಗಿದೆ ಅಂತ. ಹೊರಗಡೆ ತುಂಬ ಕತ್ಲಿದೇನು, ಯಾರು ಎದ್ದಿಲ್ಲ. ನನ್ನ ಮಗಳು ನೋಡಿ, ಹಾಯ್ ಮಾಡು. ಕಾಯ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಾವು ಇವತ್ತು ಕೆಂಗೊಂಡಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಜಾತ್ರೆ ಇದೆ, ಅದಕ್ಕೋಸ್ಕರ ಇಷ್ಟು ಬೇಗ ಇದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಅಣ್ಣನೂ ಬರ್ತಾ ಇದ್ದಾರೆ, ಅವರು ಕೂಡ ಗಾಡಿ ಹತ್ಕೊತಾ ಇದ್ದಾರೆ. ಯಾರ್ಯಾರು ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ನಮ್ಮ ಅತ್ತೆ, ನನ್ನ ಮಗಳು, ನಮ್ಮ ಮಾವ ಮತ್ತು ನಮ್ಮ ಅಣ್ಣ, ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಕೆಂಗೊಂಡಕ್ಕಂತೂ ಬಂದ್ವಿ. ನೋಡಿ ಇಲ್ಲಿ ನಾವು ಕೆಂಗೊಂಡಕ್ಕೆ ಬರೋದು 4 ಗಂಟೆ ಆಯಿತು. 4:15 ಆಯಿತು ಅನಿಸುತ್ತೆ. ಟೈಮಿಂಗ್ಸ್ ನೋಡಿರಲಿಲ್ಲ. 4:15 ಆಯಿತು. ನೋಡಿ ಯಾರೂ ಜನನೇ ಇಲ್ಲ, ಎಲ್ಲ ಖಾಲಿ ಇದೆ. ಹೋದ ವರ್ಷ ಬಂದಾಗ ಇಲ್ಲೆಲ್ಲ ಫುಲ್ ಆಗಿತ್ತು. ನಾವು ಲಾಸ್ಟ್ ಲೈನಲ್ಲಿ ನಿಂತ್ಕೊಂಡಿದ್ವಿ, ಅಂದರೆ ನಾವು ನೈಟ್ ಬಂದಿದ್ವಿ. ಪೂಜೆ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ, ಸುತ್ತಾಗ್ತೀವಿ. ಈ ಥರ ಎಲ್ಲ ಅಲ್ಲೆಲ್ಲ ಸಣ್ಣ ಗರ್ಭಗುಡಿಗಳು ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಇಷ್ಟು ಜನ ಬಂದರು. ನಾವು ದರ್ಶನ ಮುಗಿಸ್ಕೊಂಬರೋದು 5 ಗಂಟೆ ಆಯಿತು. ಫಸ್ಟ್ ದರ್ಶನ ನಮ್ಮದೇ ಆಯಿತು. ನೋಡಿ ಜನ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಇನ್ಮೇಲೆ ಫುಲ್ ರಶ್ ಇರುತ್ತೆ ಗೈಸ್. ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ ಇಲ್ಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಬಾಯ್.